ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಿಮಗೆ ಎಷ್ಟೊತ್ತಿಗೆ ಮಾಹಿತಿ ಬಂತು ಸರ್? ನೀವು ನೋಡುವಂತ ಪರಿಸ್ಥಿತಿ ಸಂದರ್ಭದಲ್ಲಿ ಹೆಂಗಿತ್ತು ಸರ್? ಏನಿತ್ತು ಸರ್? ನಾನು ಮಧ್ಯರಾತ್ರಿ 12:40ಕ್ಕೆ ನಮ್ಮ ಲಾಯರು ನಾರಾಯಣ ಸ್ವಾಮಿ ಅವರು ನಮಗೆ ಫೋನ್ ಮಾಡಿದರು. ನೋಡಿ, ಬಿಡದಿಯಲ್ಲಿ ಹಿಂಗೆ ಒಂದು ಇನ್ಸಿಡೆಂಟ್ ಆಗಿದೆ, ಹೌದಾ ಅಲ್ಲೋ, ಇಮಿಡಿಯೇಟಲ್ಲಿ ಹೋಗಿ ಯಾವುದೋ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ಇಮಿಡಿಯೇಟ್ ಹೋಗಿ ಅಂತ ಅವರು ಕಾಲ್ ಮಾಡಿದ್ರು. ನಾನು ಇಮಿಡಿಯೇಟ್ ಎತ್ಕೊಂಡು ಬಂದು ಇಲ್ಲಿ ನಮ್ಮ ಗೇಟಲ್ಲಿ ಸೆಕ್ಯೂರಿಟಿ ಕೇಳಿದೆ. ಇಲ್ಲ, ಅಲ್ಲೊಂದು ಸದ್ದು ಬಂದಂಗೆ ಆಯಿತು. ಬಂದು ಇಮಿಡಿಯೇಟ್ ಮುಂದೆ ಹೋದರು, ಸೆಕ್ಯೂರಿಟಿಗಳು ಕರ್ಕೊಂಡು ಹೋದರು ಅಂತ ನಮ್ಮ ಗೇಟ್ ಸೆಕ್ಯೂರಿಟಿ ಹೇಳ್ದೆ. ಆಮೇಲೆ ನಾನು ಬಿಡದಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದೆ. ಅಲ್ಲಿ ಇರಲಿಲ್ಲ. ಅಲ್ಲಿಂದ ಮತ್ತೆ ಬಂದು ಭರತ್ ಕೆಂಪಣ್ಣ ಹಾಸ್ಪಿಟ್ಲಲ್ಲಿ ಇದ್ದರು. ಹೋಗಿ ನೋಡಿದಾಗ ಮೂಗು ಇಲ್ಲಿ ಪೂರ್ತಿ ಈ ಭಾಗದಲ್ಲಿ ಒಂದು ಅರ್ಧ ಇಂಚು ಇಂಜುರಿ ಆಗಿದೆ. ಆಮೇಲೆ ಬಲಗೈಗೆ ಇಂಜುರಿ ಆಗಿದೆ. ಆಮೇಲೆ ನಾನು ಡ್ರೈವರ್ದು ಬೆನ್ನಿಗೆ ಇಂಜುರಿ ಆಗಿದೆ, ಇಲ್ಲಿ ಬೆನ್ನು ಭಾಗದಲ್ಲಿ. ಆಮೇಲೆ ಅಲ್ಲಿ ಗಾಡಿ ಇತ್ತು. ಗಾಡಿ ನೋಡಿದರೆ ಡ್ರೈವರ್ ಕೂತಿರೋ ಡೋರದ್ದು ಎಜ್ಜಲ್ಲಿ ನುಗ್ಗಿರೋ ಬುಲ್ಲೆಟ್ಟು ಡ್ರೈವರ್ ಸೀಟಿನ ಸೀಲಿ ಹಿಂದ್ಗಡೆ ರಿಕ್ಕಿ ಅವರು ಕೂತಿದ್ರು. ಅವರೇನೋ ಬಗ್ಗಿ ಬ್ಯಾಗಿಂದ ತೊಗೊತಾ ಇದ್ರಂತೆ, ಅದಕ್ಕೆ ಮೂಗಿಗೆ ತಾಗಿದೆ. ಏನೋ ಅಕಸ್ಮಾತ್ ಅವರು ಒಂದು ಸ್ವಲ್ಪ ಜಾಸ್ತಿ ಬಗ್ಗಿದ್ರು ಬಹುಶಃ ಜೀವಕ್ಕೆ ಅಪಾಯ ಬಂದಿರೋದು. ಬಹುಶಃ ಅದೃಷ್ಟ ಚೆನ್ನಾಗಿತ್ತು, ಅದರಿಂದ ಏನು ತೊಂದರೆ ಆಗಿಲ್ಲ ದೇವ್ರ ದಯೆಯಿಂದ. ಆಮೇಲೆ ಸ್ವಲ್ಪ ಇದು ಮುಂದೆ ಆಗಿದ್ರು ಡ್ರೈವರು ಸಂಪೂರ್ಣವಾಗಿ ಹೋಗುವಂಥ ಪರಿಸ್ಥಿತಿ ಇತ್ತು. ಯಾಕಂದರೆ ಒಂದು 2-3 ಇಂಚು ಮುಂದೆ ಫೈರ್ ಆಗಿದೆ, ಡ್ರೈವರು ಡೆತ್ ಆಗೋ ಸಾಧ್ಯತೆ ಇತ್ತು. ಅಷ್ಟೇ ಸರ್. ಯೂಶಲಿ ಸರ್, ಈ ಕಾರ್ನ ಸಾಮಾನ್ಯ ಡ್ರೈವರ್ ಇದ್ರು ಕೂಡ ರಿಕ್ಕಿನೇ ಓಡಿಸ್ತಾ ಇದ್ರು. ಹಾಗಾಗಿ ಆ ಡ್ರೈವರ್ ನಾರ್ಮಲಿ ರಿಕ್ಕಿಗೆ ಡ್ರೈವಿಂಗ್ ಅಂದರೆ ಅವರು ಫ್ಯಾಷನ್, ಎಲ್ಲ ವೆಹಿಕಲು ಒಂಥರ ಫ್ಯಾಷನ್ ರಿಕ್ಕಿ. ಅದರಿಂದಾಗಿ ನಾರ್ಮಲ್ ಡ್ರೈವರ್ ಇದ್ದರೂ ರಿಕ್ಕಿ ಅವರೇ ಓಡಿಸ್ತಾರೆ. ಅವ್ರಿಗೆ ಯಾಕಂದರೆ ಅವ್ರದ್ದೇ ಆದಂಥ ಇದರಲ್ಲಿ ಓಡಿಸೋ ಇದರಿಂದ ಅವರೇ ಓಡಿಸ್ತಾರೆ. ಅದನ್ನು ಟಾರ್ಗೆಟ್ ಮಾಡಿ ಆ ಡ್ರೈವರ್ ಸೀಟಿಗೆ ಮಾಡಿರ್ಬೋದು ಅಂತ ನಮಗೆ ಅನ್ನಿಸ್ತದೆ. ಬಹುಶಃ ಇನ್ನು ನಮ್ಮ ಇಲಾಖೆಯವರು ಅದನ್ನು ಉತ್ತಮ ರೀತಿಯಲ್ಲಿ ಖಂಡಿತವಾಗಿ ಅದನ್ನು ಇದು ಮಾಡ್ತಾರೆ. ಇನ್ನು ಏನಾದ್ರು ದ್ವೇಷ ಅಂತೂ ಮೊದಲಿಂದ ಮುತ್ತಪ್ರಯ್ಯವರ ಕಾಲದಿಂದ ಇದಿರ್ತಕ್ಕಂಥ ದ್ವೇಷ ಅದು ಇನ್ನೂ ಮುಂದುವರಿಯುವ ಸಾಧ್ಯತೆ ಇದೆ. ಯಾಕೆಂತಂದರೆ ಮುತ್ತಪ್ರಯ್ಯವರು ಬಹುತೇಕ ಬಾರಿ ಹೇಳೋರು, ಇಲ್ಲೇನಾಗುತ್ತೆ, ಈ ಒಂದು ಸದ್ದು ಮಾಡಬೇಕು ಅಂದರೆ ಅದಕ್ಕೆ ಒಂದು ಹೆಸರು ಇರಬೇಕು. ಹೆಸರು ಇರತಕ್ಕಂಥ ವ್ಯಕ್ತಿಯ ಜೊತೆಗಿರೋರು ಅಥವಾ ವ್ಯಕ್ತಿಯ ಮಕ್ಕಳು ಯಾರಿಗಾದರೂ ಟಾರ್ಗೆಟ್ ಮಾಡಿ ಅದರಿಂದ ಹೆಸರು ಪಡೆಯುವಂಥ ಉದ್ದೇಶನೂ ನಡೆದಿರ್ಬೋದು. ಅಥವಾ ಆಸ್ತಿ ವಿವಾದಕ್ಕೆ, ಈಗ ನಮ್ಮ ಲಾಯರ್ ಸಾಹೇಬರು ಹೇಳಿದಂಗೆ ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟಂಥದ್ದು ಇರ್ಬೋದು, ಹೇಳಕ್ಕೆ ಬರಲ್ಲ. ಬಟ್ ಆಸ್ತಿ ವಿವಾದ ಇದರಲ್ಲಿ ಅವರ 2ನೇ ಹೆಂಡತಿ ಮತ್ತು ಇದನ್ನು ಆ ಕೇಸು ಇತ್ತೀಚೆಗೆ ಅಷ್ಟೇ ಕಾಂಪ್ರಮೈಸ್ ಆಗಿ ಅದು ಒಂದು ಹಂತಕ್ಕೆ ಇತ್ಯರ್ಥ ಆಗಿತ್ತು. ಬಟ್ ಆದರೂ ಯಾವ ರೀತಿಯಲ್ಲಿ ಅದನ್ನು ಸಂಪೂರ್ಣವಾಗಿ ಕಾಂಪ್ರಮೈಸ್ ಆಗಿದೆಯೋ ಇಲ್ಲವೋ ಅಂತ ನಮ್ಗೆ ಗೊತ್ತಿಲ್ಲ.